ಗ್ರಾಹಕರ ಖಾತೆಯಿಂದ ಅನಧಿಕೃತವಾಗಿ ಹಣ ಕಡಿತಗೊಳಿಸಿ ಮಾನಸಿಕ ವೇದನೆ ಉಂಟುಮಾಡಿದ ಪ್ರಕರಣದಲ್ಲಿ ಸೌತ್ ಇಂಡಿಯನ್ ಬ್ಯಾಂಕ್ಗೆ ಜಿಲ್ಲಾ ಗ್ರಾಹಕ ದೂರು ಪರಿಹಾರ ಆಯೋಗವು ತೀವ್ರ ಹಿನ್ನಡೆ ಉಂಟುಮಾಡಿದೆ. ಕಡಿತಗೊಳಿಸಿದ ಹಣವನ್ನು ಮರುಪಾವತಿಸುವುದರ ಜೊತೆಗೆ ಸೂಕ್ತ ಪರಿಹಾರವನ್ನು ನೀಡುವಂತೆ ಸೀತಂಗೋಳಿ ಶಾಖೆಗೆ ಆಯೋಗ ಆದೇಶ ಹೊರಡಿಸಿದೆ. 2022ರಲ್ಲಿ ರಾಜು ಸ್ಟೀಫನ್ ಡಿಸೋಜಾ ಅವರು ಸೌತ್ ಇಂಡಿಯನ್ ಬ್ಯಾಂಕ್ನ ಸೀತಾಂಗೋಳಿ ಶಾಖೆಯಲ್ಲಿ ಚಾಲ್ತಿ ಖಾತೆಯನ್ನ ತೆರೆದು ನಿಗದಿತ ಆರಂಭಿಕ ಮೊತ್ತವನ್ನ ಠೇವಣಿ ಮಾಡಿದ್ದರು. ಆದರೆ ಎಸ್ಎಂಎಸ್ ಶುಲ್ಕದ ಹೆಸರಿನಲ್ಲಿ ಬ್ಯಾಂಕ್ 290 ರೂಪಾಯಿಯನ್ನ ಕಡಿತಗೊಳಿಸಿದ ಕಾರಣ ಖಾತೆಯಲ್ಲಿದ್ದ ಮೊತ್ತ ಕನಿಷ್ಠ ಬಾಕಿ ಮೊತ್ತಕ್ಕಿಂತ ಕಡಿಮೆಯಾಯಿತು. ಇದರ ಪರಿಣಾಮವಾಗಿ ಬ್ಯಾಂಕ್ ನಿರಂತರವಾಗಿ ದಂಡ ವಿಧಿಸಲು ಆರಂಭಿಸಿತ್ತು. ಇದರಿಂದ ತಮಗಾದ ಆರ್ಥಿಕ ನಷ್ಟ ಹಾಗೂ ಮಾನಸಿಕ ಹಿಂಸೆಯನ್ನ ಪ್ರಶ್ನಿಸಿ ರಾಜು ಸ್ಟೀಫನ್ ಡಿಸೋಜಾ ಅವರು ಗ್ರಾಹಕ ಆಯೋಗವನ್ನು ಮೆಟ್ಟಿಲೇರಿದ್ದರು. ಈ ಪ್ರಮುಖ ತೀರ್ಪಿನ ಕುರಿತು ಪ್ರತಿಕ್ರಿಯಿಸಿದ ದೂರುದಾರರಾದ ರಾಜು ಸ್ಟೀಫನ್ ಡಿಸೋಜಾರವರು ಬ್ಯಾಂಕ್ನ ಇಂತಹ ಪಾರದರ್ಶಕವಲ್ಲದ ಸೇವಾ ಶುಲ್ಕ ಕಡಿತದಿಂದ ಸಾಮಾನ್ಯ ಗ್ರಾಹಕರಿಗೆ ತೀವ್ರ ನಷ್ಟ ಮತ್ತು ಮಾನಸಿಕ ಯಾತನೆ ಉಂಟಾಗುತ್ತದೆ. ಗ್ರಾಹಕರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ನ್ಯಾಯಕ್ಕಾಗಿ ನಾನು ಕಾನೂನು ಹೋರಾಟ ನಡೆಸಿದೆ. ಇಂದು ಗ್ರಾಹಕ ಆಯೋಗ ನೀಡಿರುವ ತೀರ್ಪು ನನಗೆ ತೃಪ್ತಿ ತಂದಿದ್ದು ಇದು ನ್ಯಾಯದ ಗೆಲುವಾಗಿದೆ ಎಂದು ತಿಳಿಸಿದರು. 2022ರಲ್ಲಿ ನಾನು ಸೌತ್ ಇಂಡಿಯಾ ಬ್ಯಾಂಕ್ ಸೀತಂಗೋಳಿ ಬ್ರಾಂಚಲ್ಲಿ ಒಂದು ಕರೆಂಟ್ ಅಕೌಂಟನ್ನು ಓಪನ್ ಮಾಡಿದೆ. ಅದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅವರು 5,000 ರೂಪಾಯಿ ಇಡಬೇಕು ಅಂತ ಹೇಳಿದರು. ನಾನು ಅದೇ ಪ್ರಕಾರ 5,000 ಅಮೌಂಟನ್ನು ನಾನು ಡೆಪಾಸಿಟ್ ಆಗಿ ಇಟ್ಟಿದ್ದೆ. ಒಂದಿನ ನನ್ನ ಅಕೌಂಟಿಂದ 2023 ಜನವರಿ ಮತ್ತು ಫೆಬ್ರವರಿ ಈ ತಿಂಗಳಲ್ಲಿ 295 ರೂಪಾಯಿ ಡಿಡಕ್ಟ್ ಆಯಿತು. ಮುಂದಿನ ತಿಂಗಳು 295 ಡಿಡಕ್ಟ್ ಆಯಿತು. ನಾನು ಆ ಸಮಯದಲ್ಲಿ ಇದನ್ನು ಗಮನಿಸಿದೆ. ಅದಕ್ಕೆ ಬ್ಯಾಂಕಿಗೆ ಹೋಗಿ ಕೇಳಿದೆ, ಈ ರೀತಿ ನನ್ನ ಅಕೌಂಟಿಂದ ದುಡ್ಡು ಮೈನಸ್ ಆಗ್ತಾ ಇದೆಯಲ್ಲ, ಏನು ಕಾರಣ ಅಂತ. ಆಗ ಅವ್ರು ಹೇಳಿದರು, ಅದು ಮೆಸೇಜ್ ಚಾರ್ಜ್ ಅಂತ 2 ರೂಪಾಯಿ ನಿಮ್ಮ ಅಕೌಂಟಿಂದ ಕಟ್ ಆಗಿದೆ, ಹಾಗೆ ನಿಮ್ಮ ಅಕೌಂಟ್ ಇನ್ಸಫಿಷಿಯೆಂಟ್ ಅಕೌಂಟ್ ಆಗಿ ಬದಲಾಗಿದೆ, ಆದ್ದರಿಂದ ನಿಮ್ಮ ಅಕೌಂಟಿಂದ ಈ ಥರ ದುಡ್ಡು ಮೈನಸ್ ಆಗ್ತದೆ. ನಾನು ಕೇಳಿದೆ, ಅದು ಸರಿಯಲ್ಲ, ಅದು ನನಗೊಂದು ಇನ್ಫಾರ್ಮೇಷನ್ ಕೊಡದೆ ನೀವು ಈ ಥರ ಅಮೌಂಟನ್ನು ಡಿಡಕ್ಟ್ ಮಾಡೋದು ಸರಿಯಲ್ಲ. ಅದಕ್ಕೆ ಅವ್ರು ಹೇಳಿದರು, ಇದೆಲ್ಲ ಕಂಪ್ಯೂಟರೈಸ್, ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಹಾಗೆ ನಾನು ಅಡ್ವೊಕೇಟ್ ಥಾಮಸ್ ಅವರನ್ನು ಸಂಪರ್ಕಿಸಿ ಗ್ರಾಹಕರ ವೇದಿಕೆಗೆ ದೂರು ಸಲ್ಲಿಸಿದೆ. ಅದರ ಪ್ರಕಾರ ನನಗೆ ಅನುಕೂಲಕರವಾಗಿ ವಿಧಿ ಬಂತು. ನನಗೆ ಅನುಕೂಲಕರವಾದವಾಗಿ ಬಂದಂಥ ವಿಧಿಯಲ್ಲಿ 10,000 ರೂಪಾಯಿ ನಷ್ಟ ಪರಿಹಾರ, 5,000 ರೂಪಾಯಿ ಕೋರ್ಟ್ ವೆಚ್ಚ ಮತ್ತು ನನ್ನ ಅಕೌಂಟಿಂದ ಡಿಡಕ್ಟ್ ಆದ ಅಮೌಂಟ್ 590, ಅದನ್ನು 30 ದಿನದೊಳಗೆ ನನಗೆ ಕೊಡಬೇಕಂತ ತೀರ್ಪು ಬಂತು. ಪ್ರಕರಣದಲ್ಲಿ ದೂರುದಾರರ ಪರವಾಗಿ ಯಶಸ್ವಿ ವಾದವನ್ನು ಮಂಡಿಸಿದ ಕಾಸರಗೋಡಿನ ಹಿರಿಯ ನ್ಯಾಯವಾದಿ ಅಡ್ವೊಕೇಟ್ ಥಾಮಸ್ ಡಿಸೋಜಾ ಎಂಎಸ್ ರವರು ಮಾತನಾಡಿ, ಗ್ರಾಹಕರು ಬ್ಯಾಂಕಿನ ಮೇಲಿನ ನಂಬಿಕೆಯಿಂದ ಖಾತೆ ತೆರೆಯುತ್ತಾರೆ. ಆದರೆ ಖಾತೆಯಿಂದ ಹಣವನ್ನು ಕಡಿತಗೊಳಿಸುವ ಮುನ್ನ ಅಥವಾ ತಕ್ಷಣವೇ ಗ್ರಾಹಕರಿಗೆ ಸ್ಪಷ್ಟ ಮಾಹಿತಿಯನ್ನ ನೀಡುವುದು ಬ್ಯಾಂಕ್ನ ಕರ್ತವ್ಯ. ಕೇವಲ ಸಾಮಾನ್ಯ ದಾಖಲೆಗಳಿಗೆ ಸಹಿ ಪಡೆದುಕೊಂಡ ಮಾತ್ರಕ್ಕೆ ಬ್ಯಾಂಕ್ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಸಾಧ್ಯವಿಲ್ಲ. ಗ್ರಾಹಕರೊಂದಿಗೆ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳಬೇಕಾದ ಹೊಣೆಗಾರಿಕೆ ಬ್ಯಾಂಕ್ ಮೇಲಿದೆ ಎಂಬುದು ಈ ತೀರ್ಪು ಸ್ಪಷ್ಟಪಡಿಸಿದೆ ಎಂದು ಅಭಿಪ್ರಾಯಪಟ್ಟರು. ನನ್ನ ಕಕ್ಷಿ ಶ್ರೀ ರಾಜು ಸ್ಟೀಫನ್ ಡಿಸೋಜರವರು ಸೀತಂಗೋಳಿಯ ಸೌತ್ ಇಂಡಿಯನ್ ಬ್ಯಾಂಕಿನಲ್ಲಿ ಒಂದು ಕರೆಂಟ್ ಖಾತೆ ತೆರೆದಿದ್ದರು. ಅದಕ್ಕೆ ಬೇಕಾದಂಥ ಕನಿಷ್ಠ ಮೊಬಲಗಂದ್ರೆ 5,000 ರೂಪಾಯಿಯನ್ನು ಅವರು ನಿಕ್ಷೇಪಿಸಿದರು. ಆನಂತರ ಸುಮಾರು 2 ತಿಂಗಳು ಕಳೆದ ನಂತರ ಅವರ ಖಾತೆಯಲ್ಲಿರುವ ಹಣ ಕಡಿಮೆ ಆಯಿತು. ಅದು ಏನು ಅಂತ ವಿಚಾರಿಸಿದಾಗ ಅವರು ಮೆಸೇಜ್ ಚಾರ್ಜ್ ಅಂತ 2 ರೂಪಾಯಿ ಮೊದಲು ಡಿಡಕ್ಟ್ ಮಾಡಿದರು. ಆನಂತರ 295 ರೂಪಾಯಿ, ಹಾಗೆ 590 ರೂಪಾಯಿಯನ್ನು ಅವರು ಕಡಿತಗೊಳಿಸಿದರು. ಇದು ಯಾಕೆ ಆಯಿತು ಅಂತ ಹೇಳುವಾಗ ಅವರು ಹೇಳಿದರು, ಅದು ಕಂಪ್ಯೂಟರೈಸ್ಡ್ ಆಗಿ ಹಾಗೆ ಕಡಿಮೆ ಆಗ್ತದೆ, ಆದ ಕಾರಣ ನೀವು ಇಷ್ಟು ಹಣ ಇಲ್ಲದ ಕಾರಣ ನಾವು ಪ್ರತಿ ತಿಂಗಳು 295 ರೂಪಾಯಿ ಹಾಗೆ ಕಳಿಬೇಕಾಗಿ ಬಂತು. ಆ ಪ್ರಕಾರ ಅವರು ಗ್ರಾಹಕರ ವೇದಿಕೆ ಕಾಸರಗೋಡಿನಲ್ಲಿ ದೂರು ನೀಡಲು ನನ್ನನ್ನು ಸಮೀಪಿಸಿದರು. ಆ ಸಮಯದಲ್ಲಿ ನಾವು ಈ ವಿಷಯವನ್ನೆಲ್ಲ ಇಟ್ಟು ನಮ್ಮ ಒಬ್ಬ ಗ್ರಾಹಕನಿಗೆ ಅನಾನುಕೂಲತೆಯಾಗಿ ಅದೇ ಪ್ರಕಾರ ಅವರಿಗೆ ತೊಂದರೆ ಆಗುವಂಥ ಒಂದು ಕೆಲಸ ಮಾಡಬಾರದು ಎಂಬ ರೀತಿಯಲ್ಲಿ ನಾವು ಅದನ್ನು ಗ್ರಾಹಕರ ವೇದಿಕೆಗೆ ದೂರು ಸಲ್ಲಿಸಿದೆವು. ಆ ಅವಧಿಯಲ್ಲಿ ವಾದಿ ಪ್ರತಿವಾದಿ ಇಬ್ಬರದ್ದು ವಿಚಾರಣೆ ಎಲ್ಲ ನಡೆಸಲಾಗಿ ಕೊನೆಯಲ್ಲಿ ನಮ್ಮ ವಾದದಲ್ಲಿ ನಾವು ತಿಳಿಸಿದ್ದೇನೆ ಅಂತ ಹೇಳಿದರೆ, ಒಂದು ಗ್ರಾಹಕನಲ್ಲಿರುವ ಹಣ ಅವರು
ಉತ್ತಮ ವಿಶ್ವಾಸದ ಮೇಲೆ ಬ್ಯಾಂಕಿನಲ್ಲಿ ನಿಕ್ಷೇಪಿಸ್ತಾರೆ. ಆ ನಿಕ್ಷೇಪಿಸಿದ ಹಣವನ್ನು ಯಾವುದೇ ರೀತಿಯಲ್ಲಿ ಕೂಡ ಅವರಿಗೆ ತಿಳಿಸದೆ ಅವರಿಂದ 1 ರೂಪಾಯಿ ಕೂಡ ನೀವು ತೆಗೆಯಬಾರದು. ಅದಕ್ಕೆ ಅವರ ಪ್ರತಿವಾದದಲ್ಲಿ ಅವರು ಹೇಳಿದ್ದೇನಂತ ಹೇಳಿದರೆ, ಅವರು ಸುಮಾರು ಬ್ಯಾಂಕಿನಲ್ಲಿ ಖಾತೆ ಹೊಂದಿ ಅನುಭವಿಸ್ತರು. ಅಷ್ಟು ಮಾತ್ರ ಅಲ್ಲ, ಅವರು ಈ ಖಾತೆ ತೆರೆಯುವಾಗ ಬೇಕಾದಂಥ ಎಲ್ಲ ಅಗ್ರಿಮೆಂಟನ್ನು ಅವರು ದಸ್ಕತ್ ಹಾಕಿ ಕೊಟ್ಟಿದ್ದಾರೆ ಅಂತ. ಆಗ ನಮ್ಮ ವಾದ ಹೀಗಿತ್ತು, ಅವರು ಯಾವ ಅಗ್ರಿಮೆಂಟಿಗೆ ಸೈನ್ ತೆಗೆಯುವುದಾದರೂ ಅದಕ್ಕೆ ಕಾನೂನಿನ ವ್ಯಾಪ್ತಿಯಲ್ಲಿ ಅದು ನಿಲ್ಲುವುದಿಲ್ಲ. ಯಾಕೆಂದರೆ ಅದು ಶಾಸನ ಅಲ್ಲ. ವಿಧಾನಸಭೆಯಲ್ಲೋ ಅದೇ ಪ್ರಕಾರ ಯಾವುದೋ ಪಾರ್ಲಿಮೆಂಟ್ನಲ್ಲೋ ಅದು ಅಂಗೀಕರಿಸಿದ ಒಂದು ಪ್ರಕ್ರಿಯೆ ಅಲ್ಲ ಅಂತ ಹೇಳಿ, ಅವರಿಗಾದಂಥ ಮಾನಸಿಕ ತೊಂದರೆ, ಅದೇ ಪ್ರಕಾರ ಆರ್ಥಿಕ ನಷ್ಟ ಮತ್ತು ಅವರಿಗೆ ಆದಂಥ ತೊಂದರೆಗಳು ಇದೆಲ್ಲ ನಿವಾರಿಸಿ ಅವರಿಗೆ ಪರಿಹಾರ ನೀಡಬೇಕು ಅಂತ ನಾನು ವಾದಿಸಿದೆ. ಆದ ಕಾರಣ ನಮಗೆ ಅನುಕೂಲವಾದಂಥ ತೀರ್ಪು ನೀಡಿ ಅವರಿಗೆ ಆದಂಥ ಮಾನಸಿಕ ಕಿರುಕುಳ ಮತ್ತು ತೊಂದರೆಗೆ ಇರುವಂಥ ಪರಿಹಾರ, ಅದೇ ಪ್ರಕಾರ ಅವರಿಗೆ ಈ ಕಾನೂನಿನ ಪ್ರಕ್ರಿಯೆಯಲ್ಲಿರುವ ಬೇಕಾದಂಥ ಅವರ ಮೊಕದ್ದಮೆಯ ನಷ್ಟ ಪರಿಹಾರ, ಪುನಃ ಅವರಿಂದ ಎಷ್ಟು ದುಡ್ಡನ್ನು ಕನಿಷ್ಠವಾಗಿ ಆ ಮೊಬರವನ್ನು ಕೂಡ ಪರಿಹಾರ ನೀಡಬೇಕೆಂದು ಕಾಸರಗೋಡು ಗ್ರಾಹಕರ ವೇದಿಕೆಯಿಂದ ನಮಗೆ ಅನುಕೂಲವಾದಂಥ ಒಂದು ತೀರ್ಪನ್ನು ಕೊಡಲಾಯಿತು. ಉಭಯ ಪಕ್ಷಗಳ ವಾದ ಪ್ರತಿವಾದಗಳನ್ನು ಆಲಿಸಿದ ಆಯೋಗವು ಬ್ಯಾಂಕ್ ಕಡಿತಗೊಳಿಸಿದ ಮೊತ್ತವನ್ನು ಮರುಪಾವತಿಸುವುದರ ಜೊತೆಗೆ ಮಾನಸಿಕ ವೇದನೆಗೆ ಪರಿಹಾರ ಮತ್ತು ಪ್ರಕರಣದ ವೆಚ್ಚವನ್ನು ಭರಿಸುವಂತೆ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದೆ. ರೆಹಮಾನ್ ಉದ್ಯಾವರ, V4 ನ್ಯೂಸ್, ಮಂಜೇಶ್ವರ.